ನಮಸ್ತೆ ಫ್ರೆಂಡ್ಸ್, ಡೇ 1 ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಇವತ್ತಿನ ವಿಡಿಯೋನಲ್ಲಿ ನಾನು ದಿನ ಎಲ್ಲ ಏನು ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆನೇ ಎದ್ದು ದೇವ್ರಿಗೆ ಕೈ ಮುಗಿದು ಗಿಡಗಳಿಗೆಲ್ಲ ನೀರು ಹಾಕಿ ಆಚೆ ಗೇಟ್ ಹತ್ರನೂ ನೀರು ಹಾಕಿಬಿಟ್ಟು ರಂಗೋಲಿ ಹಾಕಿಬಿಟ್ಟು ಮೇಲೆ ಬಂದು ನಾನೀಗ ಜ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾವು ಟೀ ಕಾಫಿ ಎಲ್ಲ ಆಮೇಲೆ ಕುಡಿಯೋದು. ಫಸ್ಟ್ ಎದ್ದ ತಕ್ಷಣ ಈ ಜ್ಯೂಸ್ ಮಾಡಿಕೊಂಡು ಕುಡಿತೀನಿ. ಇದಕ್ಕೆ ನಾನು ಕ್ಯಾರೆಟು, ಬೀಟ್ರೂಟು ಮತ್ತು ಚೇಪೆಕಾಯಿ ಮತ್ತು ಶುಂಠಿ ಇದೆಲ್ಲ ಹಾಕಿಬಿಟ್ಟು ನಾನು ರುಬ್ಕೊಂಡು ಅದನ್ನು ಚೆನ್ನಾಗಿ ಸೋಸ್ಕೋಬೇಕು. ಸ್ವಲ್ಪ ಸಾಫ್ಟಾಗಿರೋ ಥರನೇ ಸೋಸ್ಕೋಬೇಕು. ಇನ್ನೂ ಒಂಚೂರು ನೀರು ಹಾಕ್ಕೊಂಡು ಕೂಡ ಬೇಕಾದರೂ ಸೋಸ್ಕೋಬೋದು. ಅದೆಲ್ಲ ಸೋಸ್ಕೊಂಡು ಆದಮೇಲೆ ನಿಂಬೆಹಣ್ಣು ಎತ್ಕೊಳ್ಳೋಣ. ನಿಂಬೆಹಣ್ಣು ಚೆನ್ನಾಗಿ ಹಿಂಡ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ಹನಿ ಕೂಡ ಹಾಕ್ಕೋಬೇಕು. ಫ್ರೆಂಡ್ಸ್, ಈ ಜ್ಯೂಸು ಹೆಲ್ತಿ ಜ್ಯೂಸ್ ಅಂತಲೇ ಹೇಳ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವೆಯ್ಟ್ ಲಾಸು ತುಂಬ ಈಸಿಯಾಗಿ ಮಾಡ್ಕೋಬೋದು. ಯಾವ ಡಯಟ್ ಬೇಡ, ಏನೂ ಬೇಡ, ಎಲ್ಲ ತಿಂದ್ಕೊಂಡೇ ವೆಯ್ಟ್ ಲಾಸ್ ಮಾಡ್ಕೋಬೋದು. ಆ್ಯಂಡ್ ನಮ್ಮ ದೇಹ ಕೂಡ ತುಂಬ ಆರೋಗ್ಯವಾಗಿರುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಇರ್ಬೋದು, ಪ್ರತಿಯೊಂದಕ್ಕೂ ಈ ಜ್ಯೂಸ್ ತುಂಬ ಹೆಲ್ತಿಯಾಗಿರುತ್ತೆ. ಯಾಕಂದರೆ ಎಲ್ಲ ಇರುತ್ತೆ. ನಾವು ಆ ಚೇಪೆಕಾಯಿ ಬದಲು ಆ್ಯಪಲ್ ಕೂಡ ಹಾಕ್ಕೋಬೋದು, ಬೇರೆ ಫ್ರೂಟ್ಸ್ ಕೂಡ ಹಾಕ್ಕೋಬೋದು, ಆ್ಯಡ್ ಮಾಡ್ಕೋಬೋದು. ಸೊ ನಾವು ಇದನ್ನು ಕುಡಿತಾ ಇದ್ದೀವಿ. ನೆಕ್ಸ್ಟು ನನ್ನ ಮಗನಿಗೆ ಸ್ನಾನ ಮಾಡಿಸ್ಬಿಟ್ಟು ನನ್ನ ಮಗನ ರೆಡಿ ಮಾಡಿಬಿಟ್ಟು ಅವನಿಗೇ ಶೂ ಹಾಕೋಪ್ಪ ಅಂತ ಹೇಳಿಬಿಟ್ಟು ಬಂದುಬಿಟ್ಟು ನಾನು ಅವನಿಗೆ ನಾಷ್ಟ ಮಾಡಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ನಾವು ಯಾವಾಗಲೂ ಅಷ್ಟೇ ಮಕ್ಕಳನ್ನ ನಮ್ಮ ಮೇಲೆ ಅವರು ಡಿಪೆಂಡ್ ಆಗಬಾರ್ದು. ಸೊ ಅವರು ಕೂಡ ಕೆಲಸ ಮಾಡ್ಕೋಬೇಕು. ಆ ಥರ ಅವ್ರಿಗೆ ನಾವು ರೆಡಿ ಮಾಡಬೇಕು. ಸೊ ನಾನು ಬರೀ ಸ್ನಾನ ಒಂದೇ ಅವನಿಗೆ ಮಾಡಿಸೋದು, ಮಿಕ್ಕಿದ್ದೆಲ್ಲ ಪಾಪ ಅವನೇ ಮಾಡ್ಕೋತಾನೆ ಬೆಳಗ್ಗೆ ಟೈಮು. ನನಗೆ ತುಂಬ ಕೆಲಸ ಇರೋದ್ರಿಂದ ಅವನಿಗೆ ಟಿಫನ್ ಮಾಡಿಕೊಡ್ತಾಯಿದ್ದೀನಿ. ಆ್ಯಂಡ್ ಅವ್ನಿಗೆ ಹಾಲು ಕೂಡ ಕಾಯಿಸ್ಕೊಡ್ತಾಯಿದ್ದೀನಿ. ಫ್ರೆಂಡ್ಸ್, ಅವನಿಗೆ ಹಾಲು ಅಂದರೆ ನ್ಯೂಟ್ರಿಷನ್ ಮಿಲ್ಕ್ ಅಂತ ಲಿಟಿಲ್ ಜಾಯ್ ಅಂತ ಒಂದು ಪೌಡ್ರು ಬಿಟ್ಟಿದ್ದಾರೆ. ಈ ಹಾರ್ಲಿಕ್ಸು, ಬೋರ್ಮಿಟಾಗಿಂತ ಅದು ಮಕ್ಕಳಿಗೆ ತುಂಬ ಆರೋಗ್ಯವಾಗಿರುತ್ತೆ. ಅದನ್ನು ಕೊಡಿ. ನಾನು ನನ್ನ ಮಗನಿಗೆ ಹಾಕ್ತಾಯಿದ್ದೀನಿ. ಸೊ ಅದರಿಂದ ನಾನು ಹೇಳ್ತಾಯಿದ್ದೀನಿ ಅಷ್ಟೇ. ಯಾವ ಅಡ್ವರ್ಟೈಸ್ಮೆಂಟು ಇಲ್ಲ, ಏನೂ ಇಲ್ಲ. ನಾನು ಹಾಕ್ತಾ ಇರೋದ್ರಿಂದ ಹೇಳ್ತಾ ಇರೋದು. ಅವನಿಗೆ ಟಿಫನ್ ಹಾಕ್ಕೊಡ್ತಾಯಿದ್ದೀನಿ. ಅವ್ನಿಗೆ ಟಿಫನ್ ಹಾಕ್ಕೊಟ್ಟು ನಾನು ಅವ್ನು ಕೊಡೋಕ್ಕೆ ಹೋದರೆ ಅವನೇನು ಮಾಡ್ತಾನೆ ನೋಡಿ, ಟಿ ವಿ ಹಾಕ್ಕೊಳ್ತಾ ಇದ್ದಾನೆ. ನಾನು ಟಿ ವಿ ನೋಡಿಕೊಂಡು ನಾಷ್ಟ ಮಾಡ್ತೀನಿ ಅಂತ. ಇವಾಗ 8:10 ಆಯಿತು. ಅವ್ನಿಗೆ ಸ್ಕೂಲ್ ಬಂದು 8:45ಕ್ಕೆ ಸ್ಕೂಲ್ ಬೆಲ್ ಹೊಡೆದಿರುತ್ತೆ. ಇಲ್ಲಿಂದ ನಾವು 8 ಕಿಲೋಮೀಟ್ರ್ ಹೋಗಬೇಕು ಟ್ರಾಫಿಕಲ್ಲಿ. ಸೂಪರ್ ಬೇರೆ ಅಂತ ಹೇಳ್ತಿದ್ದಾನೆ ನೋಡಿ. ಹಾಗೇ ಮಾಡಿಕೊಂಡು ಅವ್ನು ತಿನ್ನೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ. ಡ್ಯಾನ್ಸ್ ಬೇರೆ ಮಾಡ್ತಾಯಿದ್ದಾನೆ ಅಣ್ಣ. ಫುಲ್ ಹ್ಯಾಪಿಯಾಗಿ ತಿಂತಾ ಇದ್ದಾನೆ. ಹಾಗೆ ನನಗೂ ನಾಷ್ಟ ಮಾಡಿಕೊಂಡು ನಾನು ಟೀ ಕುಡ್ಕೊಂಡು ಹಾಗೆ ರೆಡಿಯಾಗಿ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ನಾವು ಇವಾಗ ಸ್ಕೂಲ್ ಹತ್ರ ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಏನೋ. ಈಗಲೇ 8:22 ಆಗೋಗ್ಬಿಟ್ಟಿದೆ. ಫಾಸ್ಟಾಗಿ ಹೋಗಬೇಕು. ಈ ಟ್ರಾಫಿಕಲ್ಲಿ ಬೇರೆ ಗಾಡೀಲಿ ಬೇರೆ ಹೋಗೋದಲ್ವ, ಸ್ವಲ್ಪ ಭಯನೇ ಆಗುತ್ತೆ ನನಗೂ ಒಂದೊಂದು ಟೈಮ್. ಅಲ್ಲೋದ್ರೆ ಪ್ರೇಯರ್ ಆಗೋಗ್ಬಿಟ್ಟಿತ್ತು. ಎಲ್ಲ ಆಚೆ ನಿಂತ್ಕೊಂಡಿದ್ದೀರೋ. ಇವತ್ತು ಸ್ವಲ್ಪ ಲೇಟೇ ಆಯಿತು ನನಗೆ. ಸೊ ಫ್ರೆಂಡ್ಸ್, ನಾನು ಈ ಸ್ಕೂಲ್ ಬಗ್ಗೆ ನಿಮಗೆ ಹೇಳ್ತೀನಿ ಯಾವತ್ತನ ಒಂದಿನ. ನನಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಈಗ ನಾನು ಮನೆಗೆ ಹೋಗ್ತಾಯಿದ್ದೀನಿ. ಈ HAL, ದೊಮ್ಲೂರು ಆ ಕಡೆ ಎಲ್ಲ ತುಂಬ ಟ್ರಾಫಿಕ್ ಇರುತ್ತೆ. ನೋಡ್ಕೊಂಡು ಓಡಾಡಿ, ನಿಧಾನಕ್ಕೆ ಓಡಾಡಿ. ಬಟ್ ಎಷ್ಟೇ ಟ್ರಾಫಿಕ್ ಇದ್ರೂ ನಾವು ಹೆಣ್ಮಕ್ಳು ಗಾಡಿ ಓಡಿಸ್ಬೇಕಾದ್ರೆ ಭಯ ಆಗೇ ಆಗುತ್ತೆ. ಒಂಥರ ವಿಚಿತ್ರವಾಗಿರುತ್ತೆ. ಅಲ್ಲಿ ನಾವು ಸೈಡಲ್ಲಿ ಹೋಗ್ತಾಯಿದ್ರು ಕೂಡ ಆ ಹಿಂದೆ ಬರೋರು ನಿಧಾನಕ್ಕೆ ಬರೋದಿಲ್ಲ, ಹೆವಿ ಸ್ಪೀಡಲ್ಲೇ ಇರ್ತಾರೆ. ಸೊ ನಾವು ನೋಡಿಕೊಂಡು ಓಡಾಡಬೇಕಾಗುತ್ತೆ. ಅದಲ್ಲದೆ ಮಕ್ಕಳನ್ನ ನಾವು ಕರ್ಕೊಂಡು ಓಡಾಡ್ತಾ ಇರ್ತೀವಿ. ಸೈಡಲ್ಲಿ ನಿಧಾನಕ್ಕೆ ಹೋಗಬೇಕಾಗುತ್ತೆ. ಸೊ ನೋಡ್ಕೊಂಡು ಓಡಾಡಿ. ಜೀವನ ಅನ್ನೋದು ತುಂಬ ದೊಡ್ಡದು. ಜೀವನ ನಮಗೆ ಪಾಠ ಕಲಿಸುತ್ತೆ. ನಾವು ಅದನ್ನು ಕಲಿಬೇಕಾಗುತ್ತೆ. ನಾವು ತುಂಬ ಸ್ಟ್ರಾಂಗ್ ಆಗಿರಬೇಕು, ಹೆಲ್ದಿಯಾಗಿರಬೇಕು. ಅದು ನಮ್ಮ ಕೈಯಲ್ಲಿರುತ್ತೆ. ಸೊ ನಾನು ಮನೆಗೆ ಬರೋಷ್ಟರಲ್ಲಿ 9:28 ಆಯಿತು. ನಾನು ಬೀಗ ತೆಗೆದು ಓಪನ್ ಮಾಡಿ ನೋಡಿದ್ರೆ ಅಲ್ಲಲ್ಲೇ ಲೋಟ, ಬಟ್ಟೆ ಎಲ್ಲ ಬಿದ್ದಿತ್ತು. ಅಡುಗೆ ಮನೆಯಲ್ಲಿ ಪಾತ್ರೆ ಎಲ್ಲ ಇದೆ. ಸೊ ಇದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ನನಗೆ 1 o'clock ಆಗುತ್ತೆ. ಸೊ ನಾನು ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ಲೇಟ್ ಆಗುತ್ತೆ ಅಂತ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ 9:30 ಆಗಿದೆ. ಇನ್ನು ನಾನು ವರ್ಕ್ ಮುಗಿಸಿ ಎಲ್ಲ ಮನೆ ಕೆಲಸ ಮಾಡೋಷ್ಟರಲ್ಲಿ 12 o'clock ಆಗೇ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಬೆಳಗ್ಗೆಯಿಂದ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಓಕೆ, ನಾನು ಮಾತ್ರ ನಿಮಗೆ ನೇರವಾಗಿ ಸಿಕ್ಕಿಲ್ಲ. ಸೊ
ಇವಾಗ ಸಿಗ್ತಿದ್ದೀನಿ. ನಾನು ಇವಾಗ ಫ್ರೀ ಆದೆ ನೋಡಿ, ಬೆಳಗ್ಗೆ ಎದ್ದಾಗಿಂದ ಇವಾಗ ಫ್ರೀ ಆಗಿದ್ದೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ಇನ್ನಷ್ಟು ನಾನು ರೆಸಿಪಿ ಜೊತೆ ಬರ್ತೀನಿ. ಮತ್ತು ಇನ್ನು ನಾನು ಅರ್ಧ ಅಷ್ಟೇ ನಾನು ಹಾಕಿರೋದು, ಅರ್ಧ ದಿನದ ಮಾತ್ರ ನಾನು ಹಾಕಿರೋದು. ಇನ್ನೂ ಅಷ್ಟು ನನ್ನ ಜರ್ನಿಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು. ಲವ್ ಯು ಆಲ್. ಬೈ ಬಾಯ್.